ಮೊನ್ನೆ ಕೊರಿಯಾದಲ್ಲಿ ಆಗಿರುವಂಥ ಕೊರಿಯಾ ಒಂದು ವಿಡಿಯೋದಲ್ಲಿ ಆಗಿರುವಂಥ 3 ಮಕ್ಕಳ ಸೂಸೈಡ್, ಕೊರಿಯನ್ ಗೇಮ್ ಅದು, ಆ 3 ಮಕ್ಕಳು ಸೂಸೈಡ್ ಮಾಡ್ಕೊಂಡಿರುವಂಥದ್ದು ಟಾಸ್ಕ್ ಕೊಟ್ಟಿರುವಂಥದ್ದಲ್ಲಿ ಎಂಥ ಅನ್ಯಾಯ. ಇದನ್ನ ಇವಾಗ ನೀವು ಅಕ್ಯೂಸ್ ಯಾರು ಮಾಡ್ತೀರಿ? ಕೊರಿಯನ್ ಗೇಮ್ನ ಅಕ್ಯೂಸ್ ಮಾಡ್ತೀರಾ? ಸೂಸೈಡ್ಗೆ ಅವ್ನು ಟಾಸ್ಕ್ ಕೊಟ್ಟಿರೋದು ಅದೇ ಅಲ್ವಾ? ಸೊ IT-BT ಮಿನಿಸ್ಟರ್ ಅದಕ್ಕೆ ಏನಾದರೂ ನೀವು ಸಮೆನ್ಸ್ ಏನಾದರೂ ಕೊಟ್ಟಿದ್ದೀರಾ? ಹೋಗಲಿ ಅದನ್ನು ನಿಲ್ಸಕ್ಕಾದ್ರೂ ಏನಾದರೂ ನೀವು ಒಂದು ಕೆಲಸವನ್ನು ಮಾಡಿದ್ರೆ ಏನೂ ಇಲ್ಲ. ಯು ಜಸ್ಟ್ ಲಿವಿಂಗ್ ಟು ಫ್ಲೋ. ಯಾಕಂದರೆ ಸರ್ಕಾರಕ್ಕೆ ಅದರ ಆದ ರೀತಿಯಾದ ಹಣವನ್ನು ಬರ್ತವೆ. ತಮಗೆ 13 ವರ್ಷದ ಮಕ್ಕಳು ಅಂತ ಹೇಳ್ತಿದ್ದೀರಿ, 14 ವರ್ಷದ ಮಕ್ಕಳು ಅಂತಿದ್ದೀರಿ. ನಾನು ಹೇಳ್ತೀನಿ 70 ವರ್ಷದ ವೃದ್ಧರು ಕೂಡ ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಹೌದು. ನಿಮಗೆ ರಾತ್ರಿ ಬೆಳಗ್ಗೆ ಅವ್ರು ಏನೂ ಮಾಡ್ತಾ ಇಲ್ಲ, ರೂಮಲ್ಲಿ ಕುಂತ್ಕೊಂಡು ಮೊಬೈಲ್ಗಳನ್ನ ಇಟ್ಕೊಂಡು ಅವ್ರಿಗೆ ಬೇಕಾಗಿರುವಂಥ ಮನೋರಂಜನೆ ನೋಡ್ತಾ ಇದ್ದಾರೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾನ ಕರ್ಟೈಲ್ ಮಾಡೋದಕ್ಕೆ ಒಂದು ಪಾಲಿಸಿಯನ್ನು ತರಬೇಕಾಗತ್ತೆ. ಆ ಪಾಲಿಸಿ IT-BT ಮಿನಿಸ್ಟರ್ ಕೈಲೇ ಇದೆ. ಈಗ ನೋಡಿ, ಯಾವುದೋ ಒಂದು ನಿಮ್ಗೆ ಜಾಸ್ತಿ ಸಮಯ ತಗೊಳ್ಳಲ್ಲ ನಾನು, ಯಾರೋ ಒಂದು ಹೇಳಿದ್ರು ನಿನ್ನೆ, ಯಾವುದೋ ಒಂದು ಟಮಟೆ ಹೊಡಿತೀರಂತೆ 7 ಗಂಟೆಯಿಂದ 10 ಗಂಟೆವರೆಗೂ ಮೊಬೈಲ್ನ ನೋಡಬಾರ್ದು, ಎಕ್ಸಾಮ್ಸ್ಗೋಸ್ಕರ ಓದಬೇಕು ಅಂತ ಹೇಳಿ. ಸೊ ಈ ರೀತಿಯಾಗಿ ನೀವೇನಾದ್ರು ಲಾ ತಂದ್ರೆ ತಿರ್ಗಾ ಕಾನ್ಸ್ಟಿಟ್ಯೂಷನ್ ನಿಮ್ಗೆ ಅಡ್ಡ ಬರುತ್ತೆ. ರೈಟ್ ಟು ಪ್ರೈವಸಿ ಅಥವಾ ರೈಟ್ ಟು ಏನೋ ಇದೆಯಾ, ಫ್ರೀಡಮ್ ಆಫ್ ಸ್ಪೀಚ್, ಎಕ್ಸ್ಪ್ರೆಷನ್, ಇವೆಲ್ಲವೂ ನೀವು ಅವಾಯ್ಡ್ ಮಾಡ್ತೀರ ಅಂತೇಳಿ. ಅದಕ್ಕೆ ಪೋಷಕರು ಏನು ಮಾಡಬೇಕು? ಅವರೇ ಸಂವಿಧಾನವಾಗಿ ಮನೇಲಿ ನಿಂತ್ಕೊಬೇಕಾಗತ್ತೆ, ಅವರೇ IT-BT ಮಿನಿಸ್ಟರ್ ಆಗಿ ಮನೇಲಿ ನಿಂತ್ಕೊಬೇಕಾಗತ್ತೆ, ಪೋಷಕರೇ ಎಲ್ಲವನ್ನೂ ಆಗ್ಬೇಕಾಗತ್ತೆ. ಗೊತ್ತಿರೋರಾದ್ರೆ ಪರವಾಗಿಲ್ಲ, ಪೇರೆಂಟ್ಸಿಗೆ ಒಂದೊಂದ್ ಕಡೆ ಸ್ಕ್ರೀನ್ ಟಚ್ ಫೋನ್ಗಳನ್ನು ಆಪರೇಟ್ ಮಾಡಕ್ ಬರಲ್ಲ, ಮಕ್ಕಳು ಎಲ್ಲವನ್ನೂ ಕುಡ್ದಿರ್ತವೆ. ಅಂದ್ರೆ ಇನ್ ಕೇಸ್ ಹಳ್ಳಿಗಳ ಕಡೆ ನೋಡೋದಾದ್ರೆ ಆ ಪೇರೆಂಟ್ಸ್ ಕತೆ ಹೆಂಗೆ ಅನ್ನೋದು ಬರುತ್ತೆ. ಅದೇ ಹೇಳ್ತಾ ಇರೋದು, ನಾವು ಬೇಸಿಕ್ ನಾಲೆಜ್ನ ಕೊಡಬೇಕಾಗತ್ತೆ. ನೀವು ಹಳ್ಳಿ ಕಡೆ ಯುವಕರು ನೋಡಬೇಕು ಮೇಡಮ್, ಯಾರು ಕೂಡ ಇವತ್ತು ಕೆಲಸಕ್ಕೆ ಹೋಗ್ತಾ ಇಲ್ಲ, ಎಲ್ಲರೂ ಕೂಡ ಜೂಜಾಡ್ತಾ ಇದ್ದಾರೆ. ಎಷ್ಟೋ ಜನ, ಎಲ್ಲರೂ ಅಂತ ಹೇಳಿ ತಪ್ಪಾಗುತ್ತೆ, ಎಷ್ಟೋ ಜನ ನಮಗೆ ಏನು ಹೇಳ್ತಾರೆ ನೋಡಿ, ಇವತ್ತು 6 ಗಂಟೆಗೆ ಕುದುರೆ ಒಂದು ರೇಸ್ ಸ್ಟಾರ್ಟ್ ಆಗುತ್ತೆ, 7 ಗಂಟೆಗೆ ಹೆಣ್ಮಕ್ಳು ಕ್ರಿಕೆಟ್ ಸ್ಟಾರ್ಟ್ ಆಗುತ್ತೆ, 9 ಗಂಟೆಗೆ ಇನ್ನೊಂದು ಅಪ್ಲಿಕೇಶನ್ ಬರುತ್ತೆ, ಬಾಕ್ಸಿಂಗ್ ಇದೆ. ಸೊ ದೇ ಪುಟ್ ದಿ ಮನಿ, ಅವ್ರು ದುಡ್ಡು ಹಾಕೊಂಡು ಕುಂತಿದ್ದಾರೆ ಹಗಲು ರಾತ್ರಿ. ಸೊ ಈ ರೀತಿಯಾಗಿ ಇರುವಂಥದನ್ನೆಲ್ಲ ಕೂಡ ಸರ್ಕಾರನೇ ಮಾಡಬೇಕಾಗುತ್ತೆ. ಆದರೆ ನಾವು ಹಳ್ಳಿ ಮಕ್ಕಳು, ನೀವು ಹೇಳಿರುವಂಥ ಪ್ರಶ್ನೆಗೆ ಅವರು ಯೂಸ್ ಮಾಡೋಕ್ಕಾಗಲ್ಲ. ಅಟ್ಲೀಸ್ಟ್ ನೀವು ಮೊಬೈಲ್ ಇಟ್ಕೊಂಡು ಏನು ಮಾಡ್ತೀನಿ ಅಂತ ಕೇಳೋಕ್ಕಾದ್ರೂ ಅವ್ರಿಗೆ ಉತ್ತರ ಇದೆ. ನೀನು ಏನು ಮಾಡ್ತಿದ್ದೀಯ ಮೊಬೈಲಲ್ಲಿ, ಸಾಕಿಡು ಮೊಬೈಲ್ನ ಕೆಳಗಡೆ ಅನ್ನೋದಂಥದ್ದು ಬೇಸಿಕ್ ಇರ್ತವೆ. ಸಿಟಿಲಾದರೆ ನೀವು ಇಂಗ್ಲೀಷಲ್ಲಿ ಹೇಳ್ತೀರಿ, ಹಳ್ಳಿಲಾದರೆ ಅದೇ ಹೇಳಿದ್ರಲ್ಲ, ತೊಗೊಂಡು ಬಾರಿಸ್ತಿರ್ಬೇಕಾದ್ರೆ ಆ ರೀತಿಯಾದ ಒಂದು ಮನೋಭಾವನೆಗಳನ್ನ ಬರಬೇಕಾಗುತ್ತೆ ಮೇಡಮ್. ಸೊ ಆಗ ಬಂದಾಗ ಮಾತ್ರ, ಅದೇ ಹೇಳಿದ್ನಲ್ಲ, ಮತ್ತೊಂದ್ಸಲ ಹೇಳ್ತೀನಿ, ತಂದೆ ತಾಯಿಗಳೇ ಸಂವಿಧಾನ ಆಗಬೇಕು, ತಂದೆ ತಾಯಿಗಳು IT-BT ಮಿನಿಸ್ಟರ್ಗಳಾಗಬೇಕು, ತಂದೆ ತಾಯಿಗಳು ಕಣ್ಣಿಡಬೇಕಾಗತ್ತೆ ಅವ್ರ ಮೇಲೆ, ನಮ್ಮ ಮಕ್ಕಳನ್ನ ನಾವೇ ಕಾಪಾಡ್ಕೋಬೇಕು. ಇದನ್ನ ನಾವು ಯಾರನ್ನೂ ಕೂಡ ಏನೂ ಕೂಡ ಹೇಳಬೇಕಾಗಲ್ಲ. ಮಾಡಿ ಏನ್ ಪ್ರಯೋಜನ, ಬ್ಲೇಮ್ ಮಾಡಿ ಏನ್ ಪ್ರಯೋಜನ, ಕಾನೂನು ಕೂಡ ಅಟ್ರಾಕ್ಟ್ ಆಗಲ್ಲ. ಆದ್ರೆ ನೀವು ಮೊನ್ನೆ ಕೊರಿಯನ್ ಗೇಮಲ್ಲಿ ನಿಮ್ಗೆ ಆಗಿದ್ದಿಂದ 3 ಮಕ್ಕಳು ಸೂಸೈಡ್ ಮಾಡ್ಕೊಂಡ್ರಲ್ಲ, ಎಗರಿದ್ರಲ್ಲ ಮೇಲ್ಗಡೆಯಿಂದ, ಆ ಟಾಸ್ಕ್ ಅನ್ನ ಕೊಟ್ಟಿರುವಂತವ್ರು ಯಾರು, ಅದನ್ನ ದೇಶಕ್ಕೆ ಬರೋ ರೀತಿ ಮಾಡಿದ್ಯಾರು, ಅವ್ರ ಮೇಲೆ ನೀವು ಕಾನೂನು ಕ್ರಮ ತಗೋಬಹುದು. ಬಟ್ ಆದ್ರೂ ಕೂಡ ನೀವೇನೂ ಮಾಡಲ್ಲ. ನೀವು ಹೇಳ್ತೀರಿ ಇಂಡಿಯಾ ಬೆಳವಣಿಗೆ ಆಗ್ತಿದೆ, ಭಾರತ ಬೆಳವಣಿಗೆ ಆಗ್ತಿದೆ, ಏನು ಸೂಪರ್ ಆಗಿದೆ ಅಂತ ಹೇಳ್ತೀವಿ. ಏನಿದೆ ಸ್ವಾಮಿ, ನೀವು ಯಾವ್ದು ಕೂಡ ನಿಲ್ಸಲ್ಲ. ಇವತ್ತು 50,000ಕ್ಕಿಂತ ಹೆಚ್ಚು ಗ್ಯಾಮ್ಲಿಂಗ್ ಅಪ್ಲಿಕೇಶನ್ಸ್ ಮೊಬೈಲ್ ಅಲ್ಲಿ ಇದೆ ಮೇಡಮ್. ಲಾಟ್ರಿ ನೀವಿಲ್ಲ ಅಂತ ಹೇಳ್ತೀರಾ? ಅಂದ್ರೆ ನೋ ಫಿಲ್ಟರ್, ನಮ್ಮಲ್ಲಿ ನೋ ಫಿಲ್ಟರ್. ಮೊಬೈಲ್ ಏನ್ ಬೇಕಾದ್ರೂ ಮಾಡ್ಬೋದು, ಮೊಬೈಲ್ ಇಟ್ಕೊಂಡ್ರೆ ನೋ ಫಿಲ್ಟರ್ ಅನ್ನೋದು ಆಪ್ಷನ್ ನಮ್ಮಲ್ಲಿದೆ. ಒಂದು ಹೆಣ್ಣು ಮಕ್ಕಳು ಕೂಡ ಕೆಟ್ಟ ಕಾಮೆಂಟ್ ಬಂದಾಗ ಆಕೆ FIR ಮಾಡಿಸ್ಬೇಕು. ಅದ್ರ ಬಗ್ಗೆ ಬರ್ತೀನಿ ನಾನು. ರಾಮ್ ಅವರೇ, ನಿಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್ ನೋಡಿ ಮೇಡಮ್. ನನ್ನ ಒಂದು ವೈಯಕ್ತಿಕವಾಗಿ ಒಂದು ತಗೊಂಡಾಗ ವಿಷಯನ, ನನಗೆ ಈಗ 10 ವರ್ಷದಿಂದ ಈ ಸ್ಕ್ರೀನ್ ಟಚ್ ಅನ್ನೋದು ನಾನು ಟಚ್ ಮಾಡಿರೋದು ಫೋನ್. ಯಾಕೆಂದರೆ ಫೋನ್ ಇಲ್ಲದ ಜೀವನ ಇಲ್ಲ. ಲಾಭ ಇದೆ, ನಷ್ಟ ಇದೆ. ಆದರೆ ಲಾಭಕ್ಕಿಂತ ನಷ್ಟನೇ ಇಲ್ಲಿ ಸಣ್ಣ ಮಗುವಿಂದ ಹಿಡಿದು 90-100 ವಯಸ್ಸಿನ ತನಕ, ವೃದ್ಧಾಪ್ಯ ವಯಸ್ಸಿನ ತನಕ ಎಲ್ಲರಿಗೂ ಈ ಮೊಬೈಲ್ ಚಟ ಬಹಳ ಒಂದು ನಮಗೆ ಒಂದು ಆತ್ಮೀಯವಾಗಿ, ಸಂಗಾತಿಯಾಗಿ ಫೋನ್ ಸಿಗ್ತಾ ಇದೆ. ಸಿಗೋದ್ರಿಂದ ಏನಾಗ್ತಿದೆ, ಮಾನಸಿಕವಾಗಿ, ಬೌದ್ಧಿಕವಾಗಿ, ಶಾರೀರಿಕವಾಗಿ ನಾವು ದಿನದಿಂದ ದಿನಕ್ಕೆ ನಾವು ಕುಂಠಿತಗೊಳ್ತಾ ಇದ್ದೀವಿ. ಯಾಕೆಂದರೆ ಒಂದು ಲಾಭ ಅಂದ್ರೇನು, ಇದು ಅನೇಕ ಸಂಘ ಸಂಸ್ಥೆಗಳು, ಅನೇಕ ಕಂಪ್ನಿಗಳು, ಅನೇಕ ಕ್ರೀಡೆಗಳನ್ನ ವರದಿ ಮಾಡ್ತಕ್ಕಂಥದ್ದು, ಅನೇಕ ಗೇಮ್ಗಳು, ಪ್ರತಿಯೊಂದಕ್ಕೂ ದುಡ್ಡು ಬರುತ್ತೆ ಜಾಹೀರಾತು ಮುಖಾಂತರ. ನಾವು ಎಷ್ಟು ವೀಕ್ಷಣೆ ಮಾಡ್ತೀವೋ ಅಷ್ಟು ದುಡ್ಡು ಅವ್ರಿಗೋಗುತ್ತೆ. ಯೂಟ್ಯೂಬ್ ಇರ್ಬೋದು, ಇನ್ಸ್ಟಾಗ್ರಾಮ್ ಇರ್ಬೋದು, ಮತ್ತೊಂದು ಇರ್ಬೋದು. ಆದರೆ ಎಫೆಕ್ಟ್ ಆಗ್ತಿರೋದು ಮಕ್ಕಳು ಶಾರೀರಿಕವಾಗಿ ಕುಗ್ಗುತ್ತಾ ಬರ್ತಾ ಇದ್ದಾರೆ, ಮಾನಸಿಕವಾಗಿ ದಿನದಿಂದ ದಿನಕ್ಕೆ ವೀಕ್ ಆಗ್ತಾ ಇದ್ದಾರೆ. ಯಾಕೆಂದರೆ ಕಾಳಜಿ ಅದ್ರ ಬಗ್ಗೆ ಗೀಳು ವಹಿಸ್ಕೊಂಡಿದ್ದಾರೆ. ಜೊತೆಗೆ ದೃಷ್ಟಿ ಸಹ ಕಳ್ಕೊಳ್ತಾ ಇದ್ದಾರೆ. ಈಗ ಏನಾಗುತ್ತೆ, ನಾವು ಮಕ್ಕಳಿಗೆ ಅತಿ ಸೂಕ್ಷ್ಮ ಆಗ್ತಿದ್ದಾರೆ, ಸ್ಟ್ರಾಂಗ್ ಆಗ್ತಾ ಇಲ್ಲ, ದೈಹಿಕ ಕಸರತ್ತು ನಡೆಸ್ತಿಲ್ಲ, ಮತ್ತೆ ಊಟನೂ ಮಾಡಲ್ಲ. ಫೋನ್ ಇದ್ರೆ ಯಾವುದೂ ಬೇಡ ಅನ್ನೋ ಹಾಗೆ ಈಗ ಬರ್ತಿದೆ. ಯಾಕೆಂದರೆ ಆಧುನಿಕ ಬೆಳೆದಂತೆ ಬೆಳಿಬೇಕು, ನಿಜ IT-BT ಬೆಳಿಬೇಕು.
ನಾವು ಮೊಬೈಲಿಂದ ಗೂಗಲಿಂದ ನಮ್ಗೆ ಏನು ಬೇಕಾದರೂ ಪ್ರತಿಯೊಂದು ವಿಷಯ ಬರುತ್ತೆ. ಆದರೆ ಇಲ್ಲಿ ಬರ್ತಕ್ಕಂಥದ್ದು ಒಳ್ಳೆ ಕಲಿಯೋಕ್ಕಿಂತ ಕೆಟ್ಟದೆ. ಒಂದು ಲೈಂಗಿಕ ಬಗ್ಗೆ ಇರ್ಬೋದು, ಕ್ರೀಡೆ ಬಗ್ಗೆ ಇರ್ಬೋದು, ಕೊಲೆ ಹೇಗೆ ಕಿಲ್ ಮಾಡಬೇಕು, ಮತ್ತು ರೀಲ್ಸ್ ಮಾಡೋ ಹುಚ್ಚು. ಪ್ರತಿಯೊಂದು ಹೆಣ್ಮಕ್ಳು ಅಡುಗೆನೂ ಮಾಡ್ತಾ ಇಲ್ಲ, ರೀಲ್ಸು. ಯಾಕಂದ್ರೆ ಪ್ರಸಿದ್ಧಿ ಹೇಳ್ಬೇಡಿ ಸರ್, ಎಲ್ಲ ಇದ್ದಾರೆ. ಅಲ್ಲ ಜಾಸ್ತಿ ಅಲ್ಲಲ್ಲ, ನಾವಿವಾಗ ನೋಡ್ತಾ ಏನಿಲ್ಲ, ಗಂಡು ಮಕ್ಳು ಹೆಣ್ಮಕ್ಳು ಎಲ್ಲರೂ ಇದ್ದಾರೆ, ಆದ್ರೆ ಕೆಲಸ ಮಾಡ್ತಿಲ್ಲ. ಪ್ರಚಾರ ಪಡ್ಕೊಳ್ಬಹುದು. ಹೊರಗೋಗಿ ಮೊಬೈಲ್ ನೋಡ್ಕೊಂಡು ಕೂತಿದ್ದಾರೆ. ನಾನು ದಿನ ತಕ್ಷಣ ನಾನು ಪ್ರಸಿದ್ಧಿ ಪಡಿಬೋದು. ಯಾಕಂದ್ರೆ ನಾವು ಬಿಗ್ ಬಾಸ್ ಕಾರ್ಯಕ್ರಮ ನೋಡ್ತೀವಿ, ಅಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಕಂಟೆಸ್ಟ್ ಇರ್ಬೋದು, ಅವರೆಲ್ಲ ಈ ರೀಲ್ಸಿಂದಾನೇ ಫೇಮಸ್ ಆಗಿ ಬಂದಿರೋರೆ ನಮಗೆ ಎದ್ದು ಕಾಣ್ತಾ ಇದ್ದಾರೆ. ಆ ಪ್ರಚಾರ ಒಬ್ಬರಿಂದ ಒಬ್ಬರಿಗೆ ಇದೇನಾಗ್ತಿದೆ, ಎಲ್ಲಿ ಹೋಗಿ ಮುಟ್ಟುತ್ತೋ ಒಂದು ಗೊತ್ತಿಲ್ಲ. ಇದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ, ITBT ಇಲಾಖೆ ಇರ್ತಕ್ಕಂಥದ್ದು ಸೆನ್ಸರ್ ಮಾಡಬೇಕು. ಸೆನ್ಸರ್ ಮಾಡಿ, ಜೊತೆಗೆ ತಂದೆ ತಾಯಿ ಮಾತೇ ಕೇಳ್ತಿಲ್ಲ. ತಂದೆ ತಾಯಿಗೂ ಫೋನ್ ಬೇಕು. ಯಾಕಂದ್ರೆ ನಾವು ಪ್ರತಿಯೊಂದು ಮಾಹಿತಿ ಪಡಿಬೇಕಾದ್ರೆ, ಪ್ರತಿಯೊಂದು ವಿಷಯ ತಿಳ್ಕೊಳ್ಬೇಕಾದ್ರೆ ಮೊಬೈಲ್ ಅನ್ನೋದು ಬಂದ್ಬಿಟ್ಟಿದೆ. ಮುಂಚೆ ಏನಿಲ್ಲ, ನಮ್ಮ ಬುದ್ಧಿ ಕೆಲಸ ಮಾಡ್ತಿತ್ತು, ಈಗ ಬುದ್ಧಿ ಕೆಲಸ ಮಾಡ್ತಿಲ್ಲ. ಮೊಬೈಲ್ ಒತ್ತಿದ್ರೆ, ಗೂಗಲಲ್ಲಿ ಒತ್ತಿದ್ರೆ ಏನ್ ಬೇಕಾದ್ರೂ ಮಾಹಿತಿ ಬರುತ್ತೆ. ಮಾಹಿತಿದು ಒಳ್ಳೇದಿರ್ಲಿ, ಕೆಟ್ಟದ್ದೇ ಜಾಸ್ತಿ. ಯಾವ್ದಾದ್ರು ನಾವು ಇನ್ಸ್ಟಾಗ್ರಾಮು, ಫೇಸ್ಬುಕ್ ಆನ್ ಮಾಡಿದ್ರೆ ಬರ್ತಕ್ಕಂಥದ್ದು ಅಶ್ಲೀಲದ್ದೇ ಬರ್ತಿದೆ. ಇದರಿಂದ ಏನಾಗ್ತಿದೆ, ಸಮಾಜ ದಿನದಿಂದ ದಿನಕ್ಕೆ ಕೆಡ್ತಾ ಇದೆ. ಇದು ಇವ್ರಿಗೆ ಹೇಳೋರಿಲ್ಲ, ಕೇಳೋರಿಲ್ಲ ಅನ್ನೋ ಆಗಿದೆ. ನಾನೇ ಇರ್ಬೋದು ಒಬ್ಬ ಪಾಲಕ ಆಗಿ, ನಮ್ಮ ಮಕ್ಕಳನ್ನೇ ನಾನು ನಿಯಂತ್ರಣಕ್ಕೆ ತಗೊಳಕ್ ಆಗ್ತಾ ಇಲ್ಲ. ಸಣ್ಣ ಮಕ್ಕಳಿಗೆ ಟಾಸ್ಕ್ ಇವಾಗ ಮೊಬೈಲ್ ಇಂದ ದೂರ ಇಡೋದು. ಮೊಬೈಲ್ ಇಂದ ಮಕ್ಕಳನ್ನ ದೂರ ಇಡೋದು ಮಾತ್ರ ಟಾಸ್ಕ್ ಅಲ್ಲ, ಪೋಷಕರು ಮೊಬೈಲ್ ಇಂದ ದೂರ ಇಡೋದು ಟಾಸ್ಕ್. ಸಮಾಜದ ಎಲ್ಲಾ ವ್ಯಕ್ತಿಗಳು ಪ್ರತಿಯೊಬ್ರು ಬೇಕು, ಎಷ್ಟು ಬೇಕೋ ಅಷ್ಟು. ಅತಿ ಇದ್ದಾಗ ಪ್ರತಿಯೊಂದು ಅಮೃತನು ಸಹ ವಿಷಕ್ಕೆ ಸಮಾನ. ಹಾಗೆ ನಾವು ಪ್ರತಿಯೊಬ್ರು ಹಾಳಾಗ್ತಿದ್ದೀವಿ ಸ್ವಾಮಿ. ಓಕೆ ಡಾಕ್ಟ್ರೇ, ನಿಮ್ಗೆ ಈ ಪ್ರಶ್ನೆ ಸ್ವಲ್ಪ ಟ್ರಿಕ್ಕಿ ಅನ್ನಿಸ್ಬೋದು ಅಥವಾ ನಿಮಗೆ ಬಹಳ ಸುಲಭ ಅನ್ಸುತ್ತೋ ನನಗೆ ಗೊತ್ತಿಲ್ಲ. ನೋಡಿ, ಈಗ ಯೂಟ್ಯೂಬ್ನಲ್ಲಿ ಅಥವಾ ಸೋಷಿಯಲ್ ಮೀಡಿಯಾಗಳಲ್ಲಿ ಆಲ್ಗರಿದಮ್ ನಾವೇನು ನೋಡ್ತಿರ್ತೀವೋ ಅದೇ ಬರ್ತಾ ಹೋಗುತ್ತೆ. ಅದು ಒಂದು ಪಕ್ಕಕ್ಕಿಡೋಣ. ಬಟ್ ನಾವುಗಳು ನಮಗೇನು ಬೇಕೋ ಅದನ್ನು ತಗೊಳ್ಳೋದನ್ನ ಬಿಟ್ಟು ಬೇಡವಾಗಿರೋ ಕಡೆಗೆ ನಮ್ಮ ಮನಸ್ಸು ವಾಲುತ್ತಲ್ಲ, ಯಾಕೆ? ಈ ಸೈಕಾಲಜಿ ಹೆಂಗ್ ವರ್ಕ್ ಆಗುತ್ತೆ? ಬೇಡವಾಗಿರೋದಕ್ಕೆ ಅಟ್ರಾಕ್ಟ್ ಆಗ್ತೀವಲ್ಲ, ಯಾಕೆ? ಏನ್ ಕಂಟೆಂಟ್ ಬರುತ್ತೆ, ಅವರು ತುಂಬಾ ಅಟ್ರಾಕ್ಟಿವ್ ಆಗಿ ಕಾಣೋ ತರದಲ್ಲೇ ಕಂಟೆಂಟ್ ಮಾಡಿರ್ತಾರೆ. ನಾವು ನೆಗೆಟಿವಿಟಿಗೆ ಬೇಗ ಅಟ್ರಾಕ್ಟ್ ಆಗ್ತೀವಿ. ಈ ಎಕ್ಸಾಂಪಲ್ ಈ ತರದ ಗೇಮ್ಸ್ ಆಗ್ಲಿ ಎಲ್ಲವಾಗ್ಲಿ. ಆಮೇಲೆ ಈಗ ನೀವು ವೆರಿ ಸಿಂಪಲ್, ಈಗ ನಾವೇನೆ ಈಗ ಎಲ್ರು ಕೂತ್ಕೊಂಡು ಇಷ್ಟೆಲ್ಲ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಬೇಕಾದ್ರೆ ಇದನ್ನ ಶೇರ್ ಮಾಡಿದ್ರೆ ಇದನ್ನ ನೋಡೋರ ಸಂಖ್ಯೆ ನಾವೇ ಮೋಸ್ಟ್ಲಿ ಹೇಳ್ಬೇಕು, ನೋಡ್ಕೊಳ್ಳಿ. ಅದಾದ ನಂತರ ಯಾವ್ದೋ ಒಂದು ರೀಲ್ಸ್, ಅದ್ರಲ್ಲಿ ಎಲ್ಲಾ ರೀಲ್ಸು ಸರಿಗಿಲ್ಲ ಅಂತ ಹೇಳ್ತಿಲ್ಲ, ಯಾವ್ದೋ ಸುಮ್ನೆ ಏನೋ ಬಾಯಿಗೆ ಬಂದಂಗ್ ಬೈತಾ ಇರ್ತಾರೆ, ಅದನ್ನ ತುಂಬಾ ಜನ ನೋಡ್ತಿರ್ತಾರೆ ಖುಷಿಲಿ. ಅದು ಅದರಿಂದ ಬಹಳಷ್ಟು ಸೆರೋಟೋನಿನ್, ಡೋಪಮಿನ್ ಉತ್ಪಾದನೆ ಆಗುತ್ತೆ ಬ್ರೈನ್ ಅಲ್ಲಿ. ಅದು ನೋಡ್ತಿದ್ರೆ ಖುಷಿ, ಇಷ್ಟು ಚೆನ್ನಾಗಿದೆ, ಇದು ನೋಡ್ತಿರೋಣ ಅಂತೇಳಿ. ಅದೇ ಯಾವ್ದೋ ತರವಾದ ಒಂದು ಸೌಂದರ್ಯ ಲಹರಿನೋ ಮತ್ತೇನೋ ಲೈವ್ ಅಲ್ಲಿ ಬಿಟ್ರೆ ಅದನ್ನ ನೋಡೋರ ಸಂಖ್ಯೆನೇ ಇರಲ್ಲ. ಯಾಕಂದ್ರೆ ಇಟ್ಸ್ ಸೋ ಬೋರಿಂಗ್, ಇದ್ರಲ್ಲಿ ಕಂಟೆಂಟ್ ಇಲ್ಲ, ಮಜಾ ಇಲ್ಲ. ಈ ಅವ್ರು ಹೇಳೋ ಮಕ್ಕಳು ಅಥವಾ ದೊಡ್ಡವ್ರೆ ಎಲ್ರು ಇದ್ರಲ್ಲಿ ಏನು ಮಜಾನೇ ಇಲ್ಲ. ಎಲ್ಲಾ ತರದ ಮಜಲುಗಳು ಬೇಕು ಹುಡುಕುವಂತ ಒಂದು ಜಮಾನದಲ್ಲಿ ನೀವು ಸಿಂಪಲ್ ಆಗಿರುವಂತ ಈ ಇನ್ಫಾರ್ಮೇಶನ್ ಕೊಟ್ರೆ, ಈಗ ಅಡ್ಗೆ ವಿಚಾರವಾಗೇನೆ ಹೇಳಿದ್ರೆ, ಅಡಿಗೆ ಎಲ್ಲಿ ಕಲಿತಿ ಅಂದ್ರೆ ಯೂಟ್ಯೂಬ್ ಅಲ್ಲಿ ಕಲಿತೀನಿ ಅನ್ನೋ ತರದಲ್ಲಿ ಆಗಿದೆ ಇವಾಗ. ಆಯ್ತು ಕಲೀರಿ, ತೊಂದ್ರೆ ಇಲ್ಲ, ಬರೀ ಮಾಡಿದ್ರ ಇಲ್ಲ. ಅಡಿಗೆ ಯೂಟ್ಯೂಬ್ ಅಲ್ಲಿ ಕಲಿತು ಅದು ಸ್ವಿಗ್ಗಿಯಲ್ಲಿ ಆರ್ಡರ್ ಮಾಡೋ ತರದಲ್ಲಿ ಆಗೋಗಿದೆ ಸಮಾಜ. ಅಷ್ಟ್ರ ಮಟ್ಟಕ್ಕೆ ಆಗಿರೋದ್ರಿಂದ ನೆಗೆಟಿವಿಟಿ ಏನಿದೆ ತುಂಬಾ ಬೇಗ ಅಟ್ರಾಕ್ಟ್ ಆಗ್ತಾನೆ ಮನುಷ್ಯ. ಅದಕ್ಕೋಸ್ಕರ ಪಾಸಿಟಿವ್ ಮತ್ತೆ ನೆಗೆಟಿವ್ ಅಂತ ಬಂದಾಗ ನೆಗೆಟಿವಿಟಿ ಕಡೆಗೆ ನಮ್ಮ ಮನಸ್ಸು ಬೇಗ ವಾಲುತ್ತೆ, ಅಟ್ರಾಕ್ಟ್ ಮಾಡುತ್ತೆ. ವೆರಿ ಸಿಂಪಲ್ ಎಕ್ಸಾಂಪಲ್. ಹೌದು, ಈ ಎಕ್ಸಾಂಪಲ್ ನಮ್ಮೆಲ್ಲರಿಗೂ ಇಂಥದ್ ಮಾಡ್ಬೇಡ ಅಂದ ತಕ್ಷಣ ಅಂತ ಜಾಗಕ್ಕೆ ಹೋಗ್ಬೇಡ, ಅಲ್ಲಿ ನೋಡ್ಬೇಡ ಅಂದ್ರೆ ಅದನ್ನೇ ಮಾಡ್ಬೇಕು. ಕುತೂಹಲ ಜಾಸ್ತಿ ನಮಗೆ ಅಲ್ಲೇ. ಹೌದು, ಅಲ್ಲೇ ಅದು ಏನಿದೆ, ಅದ್ ಯಾಕೆ ಈ ತರ ಹೇಳ್ತಾ ಇದಾರೆ, ಅಂದ್ರೆ ನೋಡ್ಬೇಕು, ಅಲ್ಲಿ ಹೋಗಿ ಮಾಡ್ಬೇಕು. ಈ ಎಕ್ಸಾಂಪಲ್ ಪರ್ಟಿಕ್ಯುಲರ್ ಜಾಗಕ್ಕೆ ಹೋಗ್ಬೇಡ, ಕತ್ಲಲ್ಲಿ ಒಬ್ಬೊಬ್ಬರೇ ಓಡಾಡ್ಬಾದ್ರೆ ತಡಿ ನಾನು ಹೋಗಿ ನೋಡ್ಕೊಂಡ್ ಬರ್ಬೇಕು ಅನ್ನೋ ತರದಲ್ಲಿ ಕೆಲವೊಂದು ಮನಸ್ಸುಗಳು ಇರುತ್ತೆ. ಇಂಥ ಒಂದು ಮನಸ್ಥಿತಿ ಇದ್ದಾಗ ಸಾಧ್ಯವಾದಷ್ಟು ನಾವೇನಾದ್ರು ಇಲ್ಲಿ ಸೋಷಿಯಲ್ ಮೀಡಿಯಾ ನೋಡ್ಬೇಡ, ಯೂಟ್ಯೂಬ್ ಅನ್ನು ಉಪಯೋಗಿಸ್ಬೇಡ, ಮೊಬೈಲ್ ಗಳನ್ನು ಉಪಯೋಗಿಸ್ಬೇಡ ಅಂದ್ರೆ ಇವ್ರು ಹೇಳ್ತಾ ಇದಾರೆ ಹಂಗಾರೆ ನಾನು ಮಾಡ್ಲೇಬೇಕು, ಆ ತರದ ಒಂದು ಮನಸ್ಥಿತಿ ಈಗಿನ ಮಕ್ಕಳಲ್ಲಿ ಜಾಸ್ತಿ ಆಗ್ತದೆ. ಬರೀ ಮಕ್ಕಳು ಅಂತ ನಾನು ಹೇಳಲ್ಲ, ಎಲ್ಲರಲ್ಲೂ ಜಾಸ್ತಿ ಆಗ್ತದೆ. ಯಾಕೆಂದ್ರೆ ಲೆಟ್ ಮಿ ಎಂಜಾಯ್,
ಆಮೇಲೆ ಈ ಒಂದು ಖುಷಿ ಕೊಡುವಂತದ್ದು ಏನಿದೆ, ಮುಂಚೆ ಒಂದು ಹಬ್ಬ ಹರಿದಿನ ಹೊರಗಡೆ ಹೋಗೋದು ಎಲ್ಲವೂ ಇತ್ತು. ಈಗ ಎಲ್ಲವೂ ಮೊಬೈಲ್ ಅಲ್ಲಿ. ಎವ್ರಿ ಎಂಜಾಯ್ಮೆಂಟ್ ಇಸ್ ಇನ್ ದ ಫೋನ್. ಸಿನಿಮಾನು ಫೋನ್ ಅಲ್ಲೇ ನೋಡ್ಬೇಕು, ಆಟವೂ ಫೋನ್ ಅಲ್ಲೇ, ದೇವಸ್ಥಾನವೂ ಫೋನ್ ಅಲ್ಲೇ. ಯಾವಾಗ ಎಲ್ಲವೂ ಸುಲಭವಾಗಿ ಸಿಗೋ ವಿಧಾನ. ಈಗ ನಾವೊಂದು ಹೊರಗಡೆ ದೇವಸ್ಥಾನಕ್ಕೆ ಹೋಗ್ಬೇಕಂದ್ರೆ ಆಟೋನೋ ಬಸ್ಸೋ ಹತ್ಕೊಂಡು ಕಷ್ಟಪಟ್ಟು ಹೋಗ್ಬೇಕು, ಏನಿಲ್ವಲ್ಲ, ದೇವಸ್ಥಾನನೂ ಮೊಬೈಲ್ ಅಲ್ಲಿ ನೋಡ್ಬಿಡ್ತಾರೆ. ಪ್ರೇಯರ್ಸ್ ಈಸಿ ವೇ ಔಟ್. ಬರ್ತೀನಿ ನಿಮ್ಮ ಹತ್ರ.